ಮದುವೆ ಆಗಿ ಆಲ್ಮೋಸ್ಟ್ 3 ಇಯರ್ಸ್ ಆಯಿತು. ಸೊ ನಾವು ಬೇಬಿ ಪ್ಲ್ಯಾನಿಂಗ್, ಸೊ ಮದುವೆ ಯಾವಾಗಾಯ್ತು ಅವಾಗಿಂದನೇ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಬೇರೆ ಕಡೆ ಎಲ್ಲ ತುಂಬ ಕಡೆ ನಾವು ತೋರಿಸಿದ್ದೀವಿ. ಬಟ್ ಆ್ಯಕ್ಚುಲಿ ಪ್ರಾಬ್ಲಮ್ ಏನಾಗಿದೆ ಅಂತ ಎಲ್ಲೂ ನಮಗೆ ಎಕ್ಸಾಕ್ಟ್ಲಿ ಗೊತ್ತಿರಲಿಲ್ಲ. ಬಿಕಾಸ್ ಎಲ್ಲನೂ ನಾರ್ಮಲ್ ಇದೆ, ಸೊ ಟ್ರೈ ಮಾಡಿ ಅಂದರೆ ನ್ಯಾಚುರಲ್ ಆಗಿ ಆಗುತ್ತೆ ಅಂತಾರೆ, ಅದೇ ಥರನೇ ಹೇಳ್ತಿದ್ರು. ಸೊ ನಾವು ಒಬ್ಬರು ರೆಫರೆನ್ಸ್ ಥ್ರೂ, ಅಂದರೆ ನಮ್ಮ ಫ್ರೆಂಡ್ ಯಾರೋ ಒಬ್ಬರು ರೆಫರ್ ಮಾಡಿದ್ರು ನಾವು ಈ ಹಾಸ್ಪಿಟ್ಲಿಗೆ ಕನ್ಸಲ್ಟ್ ಮಾಡಿದಾಗ. ಸೊ ನಾವು ಯಾವ ಡೇ ಕನ್ಸಲ್ಟ್ ಮಾಡಿದ್ವಿ, ಸೇಮ್ ಡೇಯಲ್ಲೇ ನಮಗೆ ಒಂದು ಪ್ರಾಬ್ಲಮ್ ಗೊತ್ತಾಯಿತು. ಸೊ ಇದರಲ್ಲಿ ಏನೋ ಒಂದು ಹೆಲ್ತಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಬೇಬಿದು ಇದಾಗ್ತಾಯಿಲ್ಲ ಅಂತೇಳಿ. ಸೊ ವಿತಿನ್ ಆ ಡೇದಲ್ಲಿ ಏನು ಹೇಳಿದ್ರು ಮೇಡಮ್, ಸೊ ನಾವು ಅದು ಓಕೆ ಫೈನ್ ಮೇಡಮ್, ಅದ್ರ ಸೊಲ್ಯೂಷನು ಕೂಡ ಹೇಳಿದರು. ಓಕೆ ಫೈನ್ ಮೇಡಮ್, ಅದು ಸೊಲ್ಯೂಷನು ನೀವು ಏನಿದೆ ಅದನ್ನು ಮಾಡಿ ಅಂತೀವಿ. ನಾವು ಕೂಡ ಅಗ್ರಿ ಆದ್ವಿ. ಸೊ ಹಾಗೆ ವಿತಿನ್ ಒಂದು 4-5 ಡೇಸ್ ಐ ಥಿಂಕ್ ಅಲ್ಲ, 4-5 ಡೇಸಲ್ಲೇ ಒಂದು ಟ್ರೀಟ್ಮೆಂಟ್ ಆಯಿತು ಇವರಿಗೆ. ಸೊ ಒಳಗೇನು ಅನ್ವಾಂಟೆಡ್ ಏನೋ ಇದಿತ್ತು, ಮಾಸಿತ್ತು. ಸೊ ಅದನ್ನು ಒಂದು ಸರ್ಜರಿ ಮುಖಾಂತರ ರಿಮೂವ್ ಮಾಡಿದರು. ದೆನ್ ಏನಾಯ್ತಂದರೆ ನೆಕ್ಸ್ಟ್ ಫರ್ದರ್ ಮೇಡಮ್ ಏನಂದರು, ಬೇಬಿ ಪ್ಲ್ಯಾನಿಂಗ್ ಈಗ ಸ್ಟಾರ್ಟ್ ಮಾಡೋಣ ಅಂತೇಳಿ ಹೇಳಿ ಅದು ಟ್ರೀಟ್ಮೆಂಟ್ ಮುಗಿದು ವಿತಿನ್ 1-2 ಮಂತ್ಸಲ್ಲೇ ಕನ್ಸೀವ್ ಆಯಿತು. ಸೊ ನಾವು ಇಷ್ಟು ಹಾಸ್ಪಿಟ್ಲಲ್ಲಿ ಆಲ್ಮೋಸ್ಟ್ ಒಂದು 5-6 ಹಾಸ್ಪಿಟ್ಲ್ ಅಡ್ಡಾಡಿದ್ದೀವಿ. ಸೊ ಬಟ್ ವೇದಿಕಾದಲ್ಲಿ ನಮಗೆ ಸಿಗುವಂಥ ಮೇನ್ ಹಾಸ್ಪಿಟಾಲಿಟಿ ಇದೆಯಲ್ಲ, ಅದು ನನಗೆ ಭಾಳ ಲೈಕ್ ಆಗುತ್ತೆ. ಹೈಜೀನ್ ಇರ್ಬೋದು, ಕೇರ್ ಇರ್ಬೋದು, ಇದು ಮೇನ್. ಎಂಡ್ ಆಫ್ ದಿ ಡೇ ಎಲ್ಲರಿಗೂ ಬೇಬಿ ಅಂತ ಬಂದಾಗ ಯಾರೂ ದುಡ್ಡು ಅಂತ ನೋಡಲ್ಲ. ಸೊ ನಾನು ಕೂಡ ಅದೇ ಥರ ಥಿಂಕ್ ಮಾಡಿದ್ದು. ನಂಗೆ ಏನು ಬೇಕಾಗಿತ್ತು, ಒಂದು ಕೇರ್ ಇರಬೇಕಿತ್ತು, ಪರ್ಸ್ನಲ್ ಕೇರ್, ದೆನ್ ಒಂದು ನೀಟಾಗಿರೋಂಥ ಹಾಸ್ಪಿಟಾಲಿಟಿ. ಆ ಥರ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದು ನಂಗೆ ಸಿಕ್ಕಿದ್ದು ವೇದಿಕಾದಲ್ಲಿ. ಇವನ್ ನಾವು ಎಕ್ಸ್ಪೆಕ್ಟ್, ನಾನು ಹಾಸ್ಪಿಟ್ಲ್ ಹೆಸರು ಹೇಳಲ್ಲ, ಎಲ್ಲೋದ್ರೂ ನನಗೆ ಈಗಲೂ ನನಗೆ ಆ ಥರ ಟ್ರೀಟ್ಮೆಂಟ್ ನಂಗೆ ಲೈಕ್ ಆಗೋಲ್ಲ ಇದು. ಯಾಕಂದರೆ ಪರ್ಸ್ನಲ್ ಕೇರ್, ಬಿಕಾಸ್ ಆಫ್ ಪರ್ಸ್ನಲ್ ಕೇರ್ ಇಲ್ಲಿ ಅದು ಜಾಸ್ತಿ ಇದೆ. ಲಾಸ್ಟ್ ಟೈಮ್ ಸರ್ ಜೊತೆನೂ ಮಾತಾಡುವಾಗ ಸರ್ ಒಂದು ಮಾತಂದರು, ನಾವು ಇಲ್ಲಿ ಏನೇ ಮಾಡಿದ್ರು ಪ್ರಾಬ್ಲಮ್ ನಾವೇ ಕಂಡುಹಿಡಿತೀವಿ, ಟ್ರೀಟ್ಮೆಂಟು ನಾವೇ ಮಾಡ್ತೀವಿ. ನೀವು ಎಕ್ಸಾಂಪಲ್ ಹೇಳಬೇಕಂದ್ರೆ ಬೇರೆ ಹಾಸ್ಪಿಟ್ಲಲ್ಲೆಲ್ಲ ಹೋದಾಗ ಸ್ಕ್ಯಾನಿಂಗ್ ಮಾಡೋರು ಒಬ್ರು ಇರ್ತಾರೆ, ಟ್ರೀಟ್ಮೆಂಟ್ ಮಾಡೋರೇ ಒಬ್ರು ಇರ್ತಾರೆ. ಅಂದರೆ ಲೈಕ್ ಡಾಕ್ಟರ್ ಬರೀ ರಿಪೋರ್ಟ್ಸ್ ಅಷ್ಟೇ ನೋಡ್ತಾರೆ. ಬಟ್ ಇಲ್ಲಿ ಹಾಗಲ್ಲ, ಸ್ಕ್ಯಾನಿಂಗು ಡಾಕ್ಟ್ರೇ ಮಾಡ್ತಾರೆ, ರಿಪೋರ್ಟು ಕೂಡ ಡಾಕ್ಟರ್ನೇ ಚೆಕ್ ಮಾಡ್ತಾರೆ. ಹಾಗಾಗಿ ಏನು ಪ್ರಾಬ್ಲಮ್ ಇದೆ ಅದು ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ, ಸೊಲ್ಯೂಷನ್ನು ಕೂಡ ಇಮಿಡಿಯೇಟ್ಲಿ ಸಿಗುತ್ತೆ. ಸೊ 100% ನಾವೆಲ್ಲರಿಗೂ ರೆಫರ್ ಮಾಡೋದು ವೇದಿಕೆ ಒಳಗೆ ಬನ್ನಿ. ನಿಮ್ದು ಏನೇ ಪ್ರಾಬ್ಲಮ್ ಇದ್ದರೂ 100% ಸಾಲ್ವ್ ಆಗುತ್ತೆ. ರಿಯಲಿ ಒಳ್ಳೆ ಹಾಸ್ಪಿಟಾಲಿಟಿ ಇದೆ, ತುಂಬ ಕೇರ್ ಇದೆ. ಆಮೇಲೆ ಫಸ್ಟ್ ಥಿಂಗ್ ಹೇಳ್ಬೇಕಂದ್ರೆ ಸರ್ ಮೇಡಮ್ ತುಂಬ ಫ್ರೆಂಡ್ಲಿ ಇದ್ದಾರೆ. ಏನೇ ಕ್ವೆಶನ್ ಕೇಳಿದ್ರೂ ಏನಿದೆ ಅಲ್ಲ, ಅವರು ಎಷ್ಟು ಟೈಮ್ ಕೇಳಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಎಷ್ಟು ಟೈಮ್ ಕೇಳಿದ್ರೂ ಅಷ್ಟೇ, ಯಾವುದು ರೂಡಾಗಿ ಆಗಲಿ ಕೇರ್ಲೆಸ್ ಆಗಿ ಆ ಥರ ಏನು ಮಾತಾಡಲ್ಲ. ಏನಿದ್ದು ಕರೆಕ್ಟ್ ತಿಳಿಸಿ ಹೇಳ್ತಾರೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ. ಇನ್ನೊಂದು ಪಾರ್ಟ್ ಅಂತ ಹೇಳಿದರೆ ಮೇನ್ ಹಾಸ್ಪಿಟಲ್ ಅಂದರೆ ತುಂಬ ಹೈಜೀನ್ ಇದೆ, ಚೆನ್ನಾಗಿದೆ. ಸೊ ನಾನು ಸಜೆಸ್ಟ್ ಮಾಡೋದು ವೇದಿಕಾ ಫರ್ಟಿಲಿಟಿ ಈಸ್ ಎ ಬೆಸ್ಟ್ ಹಾಸ್ಪಿಟಲ್ ಅಂತ ಸಜೆಸ್ಟ್ ಮಾಡೋದು. ಸೊ ಇನ್ನು ಯಾರ್ಯಾರು ಫ್ಯೂಚರ್ ಬೇಬಿ ನೀವು ಅಂದರೆ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಕಡೆ ತೋರಿಸೋ ಕನ್ಸೀವ್ ಆಗ್ತಾಯಿಲ್ಲ ಅಂದರೆ ಸೊ ವೇದಿಕಾ ಫರ್ಟಿಲಿಟಿ ಈಸ್ ಅ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ನಾನು ಹೇಳೋದು. ಥ್ಯಾಂಕ್ ಯು.